ಇಲ್ಲಿಯವರೆಗೆ ನಾವು ಸುಮಾರು 3 ಭಾಳ ದೊಡ್ಡ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ. ಮೊದಲನೆಯದು ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ಆ ಅರಮನೆ ಮೈದಾನದಲ್ಲಿ ಆ ಉದ್ಯೋಗ ಮೇಳದಲ್ಲಿ ಸುಮಾರು 45,000 ಉದ್ಯೋಗಾಕಾಂಕ್ಷಿಗಳು ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದರು. 2 ದಿನದ ಉದ್ಯೋಗ ಮೇಳ ಆಗಿತ್ತು. ಅದರಲ್ಲಿ ಸುಮಾರು 23,000 ಜನರಿಗೆ ಆಫರ್ ಲೆಟರ್ ಬಂತು. ಸುಮಾರು 14,000 ಜನರಿಗೆ ಉದ್ಯೋಗ ಸಿಕ್ತು ಅಂತಕ್ಕಂಥ ಮಾಹಿತಿ ನಮ್ಮ ಇಲಾಖೆಯಲ್ಲಿದೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆ ವೇದಿಕೆಯಿಂದನೇ ಘೋಷಣೆ ಮಾಡಿದರು, ಏನಂದರೆ ನಾವು ಪ್ರತಿ ವಿಭಾಗದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಅಷ್ಟೊಂದು ದೊಡ್ಡ ಜನಸ್ತೋಮ ಇವತ್ತು ಬಂದಿದೆ ಅಂದರೆ ಇವತ್ತು ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅದಾದಮೇಲೆ ನಾವು ಕಲಬುರಗಿಯಲ್ಲಿ ಮಾಡಿದ್ವಿ. ಸುಮಾರು 20,000 ಮಕ್ಕಳು ಅದರಲ್ಲಿ ಎನ್ರೋಲ್ ಆಗಿದ್ದರು. ಸುಮಾರು 12,000 ಜನರು ಅಲ್ಲಿ ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಅದಾದಮೇಲೆ ನಾವು ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಲ್ಲೂ ಕೂಡ 20,000 ಮಕ್ಕಳು ಅದರಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ಇವತ್ತು ಇಲ್ಲಿ ವಿಜಯಪುರದಲ್ಲಿ ಸುಮಾರು 22,000 ಇವತ್ತು ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಫುಟ್ಫಾಲ್ ನಮಗೆ ಸಾಯಂಕಾಲ ಗೊತ್ತಾಗುತ್ತೆ. ಇನ್ನೊಂದು ಭಾಳ ಬೃಹತ್ ಉದ್ಯೋಗ ಮೇಳವನ್ನು ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಏಪ್ರಿಲ್ 4ನೇ ತಾರೀಕು ನಾವೊಂದು ಅಂತಾರಾಷ್ಟ್ರೀಯ ಉದ್ಯೋಗ ಮೇಳವನ್ನು ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಮಕ್ಕಳಿಗೆ ಹೊರಗಿನ ದೇಶಕ್ಕೆ ಉದ್ಯೋಗಾವಕಾಶನ ಒದಗಿಸಿಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಉದ್ಯೋಗ ಮೇಳವನ್ನು, ಒಂದು ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟಿಗೆ ನಾವು ಉದ್ಯೋಗ ಮೇಳವನ್ನು ಏಪ್ರಿಲ್ 4ನೇ ತಾರೀಕು ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ದೇಶದಲ್ಲಿ ಅತ್ಯಂತ ಭಾಳ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ನಮ್ಮ ದೇಶ ಏನು ಎದುರಿಸ್ತಾ ಇದೆ ಅಂದರೆ ಅದು ನಿರುದ್ಯೋಗ. ಈ ನಿರುದ್ಯೋಗವನ್ನು ನಾವು ಹೇಗೆ ಅದನ್ನು ಎದುರಿಸಬೇಕು, ಹೇಗೆ ಅದಕ್ಕೆ ನಾವು ಪರಿಹಾರ ಹುಡುಕಬೇಕು ಅಂತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದ್ದಾಗಿದೆ.